ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHF ಫ್ಲಾಟ್, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHF ಫ್ಲಾಟು. ಫ್ರೆಂಡ್, ನೀವೇನಾದ್ರು ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಸರ್, ನಾವು 1 BHF ಫ್ಲಾಟ್ಗೆ ಅರ್ಜಿ ಸಲ್ಲಿಸ್ಬೋದಾ ನಾವು ಇಲ್ಲೂ ಸಹ ಅಂತ. ನೀವು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿರ್ಮಾಣಬದ್ಧ 1 BHF ಫ್ಲಾಟ್ ಬಗ್ಗೆ ನೀವು ಕೇಳ್ತಾ ಇರ್ಬೋದು. ನೋಡಿ, ಖಂಡಿತವಾಗಿ ನೀವು ಆಪ್ಷನ್ ಇದೆ, ಇನ್ನು ಸಾಕಷ್ಟು ಫ್ಲಾಟ್ಗಳು ಅಲ್ಲಲ್ಲೆಲ್ಲ ಇದ್ದಾವೆ. ಅರ್ಜಿ ಸಲ್ಲಿಸಿ ನೀವು ತಗೊಬೋದು. ಆದರೆ ಇಲ್ಲಿ 1 BHF ಫ್ಲಾಟ್ಗಳು ಅರ್ಜಿ ಸಲ್ಲಿಸುವಾಗ ಒಂದು ಸ್ವಲ್ಪ ಫ್ಲಾಟ್ಗಳು ನಿಧಾನ ಆಗ್ಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ 1 BHF ಫ್ಲಾಟ್ಗಳು ಸಾಕಷ್ಟು ನಿಧಾನಗತಿ ಕೆಲಸ ನಡೀತಾ ಇದ್ದಾವೆ. ಆದಷ್ಟು ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ, ಚುರುಕುಗೊಳಿಸ್ತಾ ಇಲ್ಲ. ನೀವು ಅರ್ಜಿ ಹಾಕ್ಕೊಂಡು ನೀವು ಅಪ್ಲೈ ಮಾಡೋಕ್ಕೆ ಅವೆಲ್ಲ ರೆಡಿ ಆಗ್ಬೋದು. 1 BHF ಫ್ಲಾಟ್ ಖಂಡಿತವಾಗಿ 1 BHF ಫ್ಲಾಟು ಅಪ್ಲಿಕೇಶನ್ ಹಾಕಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನಂತರ 50,000 ರೂಪಾಯಿ ಪೇ ಮಾಡಿ ಅದರ ನಂತರ ನೀವು ಫ್ಲಾಟ್ ಬುಕ್ ಮಾಡ್ಕೋಬೋದು. ಫ್ರೆಂಡ್, ಇಲ್ಲಿ MLA ಕೋಟ ಮತ್ತು ಸಾರ್ವಜನಿಕ ಕೋಟ ಇರುತ್ತೆ. ನೀವೇನಾರ MLA ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ಥಳೀಯರಾಗಿದ್ದರೆ ಅಲ್ಲಿ ತಗೊಬೋದು. ಅಥವಾ ನೀವು ಏನಾದರೂ ನೇರವಾಗಿ ನಾವು ಬೆಂಗಳೂರು ಎಲ್ಲಾದರೂ ನಾವು ಹಾಕೋತೀವಿ ಅಂದರೆ ನೇರವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು. 2026-27ನೇ ಸಾಲಿನ 1 ಲಕ್ಷ ವಸತಿ ಯೋಜನೆಯಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಖಂಡಿತವಾಗಿ ಇದು ಅವಕಾಶ ಇರುತ್ತೆ. ನೀವು ಏನಾರ ವೆಬ್ಸೈಟು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ತಗೊಬೋದು. ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದು 1 BHF ಫ್ಲಾಟ್ಗಳು ನಿರ್ಮಾಣ ಆಗ್ತಾಯಿದೆ. ದಾಸಹಳ್ಳಿ, ಯಲಹಂಕ, ಯಶವಂತಪುರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು KRಪುರಂ ಈ ಸೈಡೆಲ್ಲ ಪ್ರತಿಯೊಂದು ಬೆಂಗಳೂರು ಮೂಲೆಯಲ್ಲೂ ಸಹ ಇದು 1 BHF ಫ್ಲಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಆಸಕ್ತಿ ಇರೋ ಅಂಥವ್ರು ನೀವೇನಾರ ಅರ್ಜಿ ಸಲ್ಲಿಸಂಗೆ ಏನು ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು, ಆಶ್ರಯ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಿ. ರಾಜೀವ್ ಗಾಂಧಿ ವಸತಿ ನಿಗಮದ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ನೋಡಿ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಎಲ್ಲ ಲಿಂಕ್ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮಗೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಬುಕ್ಕಿಂಗ್ ಆಪ್ಷನ್ನು ಯಾವ ಲಭ್ಯ ಇದೆ ಯಾವ ಜಾಗದಲ್ಲಿ ಪ್ರತಿಯೊಂದು ದಿವಸ ಇರುತ್ತೆ. ನೀವು ಬುಕ್ಕಿಂಗು ಅರ್ಜಿ ಸಲ್ಲಿಕೆ ಅಂತ ಇರುತ್ತಲ್ಲ, ಅರ್ಜಿ ಸಲ್ಲಿಕೆಯಲ್ಲಿ ನೀವು ಕ್ಲಿಕ್ ಮಾಡಿ ಅದು ನೇರವಾಗಿ ನಿಮಗೆ ಬುಕ್ಕಿಂಗ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ ನಂತರ ಅದು ಏನೇ ಡೀಟೇಲ್ಸ್ ಕೇಳ್ತಾ ಇದೆಯೋ ಅದು ಮೆನ್ಷನ್ ಮಾಡ್ಕೊಂಡು ಹೋದರೆ ನಿಮಗೆ ಎಲ್ಲ ಡೀಟೇಲ್ಸ್ ನೀವು ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಐಡೆಂಟಿ ಕಾರ್ಡು, ವಾಸವಿ ದೃಢೀಕರಣ ಪತ್ರ ಮತ್ತು BPL ಕಾರ್ಡು, ಇವೆಲ್ಲ ಪ್ರತಿಯೊಂದು ಡೀಟೇಲ್ಸು ನೀವು ಹಾಕಿ ಅದ ನಂತರ ನೀವು ಇಲ್ಲಿ ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಅದ ನಂತರ ಒಂದು ತಿಂಗಳು ಬಿಟ್ಟು ಅಥವಾ 2 ತಿಂಗಳು ಬಿಟ್ಟು ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನೀವು ಸೆಲೆಕ್ಟ್ ಆಗಿದ್ದರೆ ಮಾತ್ರ. ನೀವು ಸೆಲೆಕ್ಟ್ ಆಗಿದ್ದರೆ ಇನ್ನು IDP ಬ್ಯಾಂಕಲ್ಲಿ 50,000 ಕಟ್ಟಿ ನೀವು ಫ್ಲಾಟ್ ಬುಕ್ ಮಾಡ್ಕೊಳ್ಳಿ ಅಂತ. ನೀವು 50,000 ರೂಪಾಯಿ ಕಟ್ಟಿ ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು. ಬ್ಯಾಂಕ್ ಲೋನ್ ಅವೈಲೇಬಲ್ ಇರುತ್ತೆ, ಅಂದರೆ ಬ್ಯಾಂಕ್ ಲೋನು ಸಹ ಮಾಡಿಸ್ಕೊಡ್ತಾರೆ ಇವರೇ 1 BHF ಫ್ಲಾಟ್ಗೆ. ಫ್ರೆಂಡ್, ಇಲ್ಲಿ ಸಾಕಷ್ಟು ಕಡೆ ರೆಡಿ ಇದ್ದಾವೆ, ಇನ್ನೊಂದು ಕಡೆ ಸಾಕಷ್ಟು ಕಡೆ ನಿಧಾನ ಆಗಿದೆ ಈ 1 BHF ಫ್ಲಾಟ್ಗಳು. ಫಲಾನುಭವಿಗಳು ಸಹ ಇಲ್ಲಿ ಸಾಕಷ್ಟು ಕಡೆ ಗಲಾಟೆನೂ ಸಹ ಮಾಡ್ತಾಯಿದ್ದಾರೆ, ನಮಗೆ ಅರ್ಜೆಂಟು ಫ್ಲಾಟ್ಗಳು ಕೊಡಿ ಅಂತ. ಇವೆಲ್ಲ ನೋಡಿ ನೀವು ಅರ್ಜಿ ಸಲ್ಲಿಸಿ ತಗೊಬೋದು. ಬೆಂಗಳೂರು ಸ್ವಂತ ಮನೆ ನೀವು ಪಡೆಯಬಹುದು.